ಸಿ ನಾವು ರಿಜಿಸ್ಟ್ರಾರು ಮತ್ತು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟಿಗೆ ಬಾಂಬ್ ಬಿಟ್ಟಿದ್ದೇವೆ ಅಂತೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ. ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು. ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ ಒಮ್ಮೆಲೇ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ತಾವು ನೋಡಿದ್ರಿ. ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು, ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರೆ ಹೆದರಿಕೆ ಎಲ್ಲರಿಗೂ. ಯಾಕಂದ್ರೆ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಲಿತ ಆಗ್ತಾನೆ. ಅಂತ ವಿಚಲಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟಿಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ. ಆ ಕಾರಣಕ್ಕೆ ಸಿಬ್ಬಂದಿ ಮಾಡಬೇಕು, ವೆಹಿಕಲ್ಗಳನ್ನು ಕೊಡಿಸ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಿಜಿಸ್ಟ್ರಾರು ಆಗಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದು ಆ ಮೇಲು ಎಲ್ಲಿಂದ ಬಂದಿದೆ ಅಂತಲ್ಲ, ರಿಜಿಸ್ಟ್ರಾರಿಗೆ ಬಂದಿದೆ ಅದು ಮೇಲು. ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗ ಗೊತ್ತಿಲ್ಲ. ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಸುಮಾರು ಸಾವಿರಾರು ವೆಹಿಕಲ್, ಸುಮಾರು ಒಂದು 2-3 ಸಾವಿರ ಜನ ಇದ್ರು. ಅದಕ್ಕೆ ಕೂಡಲೇ ನೋಡ್ರಿ, 18 ಕೋಟಿ ಪ್ರಸಾದ ಯೋಜನೆಗಳಿಗೆ ಬಂತು. ಸುರೇಶ್ ಅಂಗಡಿಯವರು, ಮಂಗಳ ಅಂಗಡಿಯವರು 18 ಕೋಟಿ. ಆಮೇಲೆ ನಾನು ಈಗ MP ಆದಮೇಲೆ 100 ಕೋಟಿ ಆ ಭಾಗದ ಅಭಿವೃದ್ಧಿಗೆ 100 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಒಟ್ಟು 118 ಕೋಟಿ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅವ್ರ ಬಜೆಟ್ನಲ್ಲಿ ರಾಜ್ಯಪಾಲರ ಭಾಷಣ ಅಂತ ಹೇಳಿದ್ರು 300 ಕೋಟಿಯ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ. ಅಂದರೆ ಉಳಿದವ್ರು ಸೇರಿಸ್ಬೇಕಾಗಿತ್ತು, ಸೇರಿಸಲಿಲ್ಲ. ಕೊನೆಗೆ 200 ಕೋಟಿ ಇದು ಮಾಡ್ತಿದ್ರು. ಎಲ್ಲಿಂದ ಸೇರಿಸಿದ್ರು ಅವರು? ಎಲ್ಲಮ್ಮ ಗುಡ್ಡದ್ದು ಭಕ್ತರೇನೋ ಕಾಣಿಕೆ ಪಟ್ಟಿಯಲ್ಲಿ ಹಣ ಹಾಕಿರ್ತಾರೆ, ಅದ್ರದ್ದು ಸುಮಾರು 80-85 ಕೋಟಿ ಹಣ ಅದನ್ನು ತೆಗೆದು ಅದಕ್ಕೆ ಒಪ್ಪಿಗೆ ಕೊಟ್ಟು ಅದನ್ನು ಸೇರಿಸಿ 215 ಕೋಟಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಓಕೆ, ಮಾಡಿ. ಅದು ಭಕ್ತರ ಹಣ ಇದೆ, ರಾಜ್ಯ ಸರ್ಕಾರ ಹಣ ಕೊಡಲಿಲ್ಲ, ಭಕ್ತರದ ಹಣ ಕೊಟ್ಟು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ವಾಟೆ ಮೇ ಬಿ 215 ಕೋಟಿ ಟೆಂಡರ್ ಕರೆಯಾಗೂ ತಯಾರಿದ್ದಿಲ್ಲ ಮೊದಲು. ಕೊನೆಗೆ ನಾನು ಲೆಟರ್ ಮಾಡಿದೆ CM ಅವ್ರಿಗೆ, ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದೆ ಬೆಳಗಾವದಲ್ಲಿ. ಮಾಡಿ ಇವತ್ತು ಎಲ್ಲ ರೆಡಿ ಇದೆ, ಯಾಕೆ ನೀವು ಲೇಟ್ ಮಾಡ್ತಾ ಇದ್ದೀರಿ? ಟೆಂಡರ್ ಕರೀಲಿಕ್ಕೆ ನಮ್ಮ ಹಣ ಇದೆ, ಹಣ ಬಂದು ಬ್ಯಾಂಕಲ್ಲಿ ಜಮಾ ಇದೆ, ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ಇನ್ಸಿಸ್ಟ್ ಮಾಡಿದ ಮೇಲೆ ಮುಖ್ಯಮಂತ್ರಿ ಲೆಟರ್ ಬರೆದ ಮೇಲೆ ಈಗ ಟೆಂಡರ್ ಕರೆದಿದ್ದಾರೆ PWನಿಂದ. ಈ ಟೆಂಡರ್ ಪ್ರೊಸೆಸ್ ನಡಿಬೇಕು. ಬಹುಶಃ ಈ ತಿಂಗಳಲ್ಲಿ ಆ ಪ್ರೊಸೆಸ್ ಚಾಲೂ ಆಗ್ತದೆ. ಮತ್ತೆ ಒಂದು 2-3 ತಿಂಗಳು ಬೇಕಾಗ್ತದೆ. ನಾನು ಹೇಳ್ತೀನಿ, ಆದಷ್ಟು ಬೇಗನೆ ಇದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.